ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಡಿಮಾರ್ಟಲ್ಲಿ ಐಟಮ್ ತಂದಿದ್ದೀನಿ, ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಡಿಮಾರ್ಟಲ್ಲಿ ತುಂಬ ಕಡಿಮೆ ಬೆಲೆಗೆ ಐಟಮ್ಸ್ ಎಲ್ಲ ಸಿಗುತ್ತೆ. ನಾವು ಇಲ್ಲಿ ಲೋಕಲಲ್ಲಿ ತೊಗೊಳೋದಕ್ಕೂ ಡಿಮಾರ್ಟಲ್ಲಿ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಏನಿಲ್ಲ ಅಂದರೆ ಒಂದೊಂದು ಕೆ ಜಿಗೂ 10ರಿಂದ 15 ರೂಪಾಯಿ ನಮಗೆ ಉಳಿಯುತ್ತೆ ಡಿಮಾರ್ಟಲ್ಲಿ ತೊಗೊಳೋದ್ರಿಂದ. ನೋಡಿ, ನಾನು ಆಚಿ ಸಾಂಬಾರು ಪೌಡರ್ ಮತ್ತು ಆಚಿ ಖಾರದ ಪುಡಿನೇ ತಂದಿದ್ದೀನಿ. ಅರ್ಧ ಕೆ ಜಿಗೆ ತೊಗೊಳ್ತಾ ಇದ್ದೀನಿ. ಮತ್ತು ಇದು ಜೋಳ ಅಂತೂ ತುಂಬಾ ಚೆನ್ನಾಗಿರುತ್ತೆ. 70 ರೂಪಾಯಿ ಕೆ ಜಿ ಬೀಳುತ್ತೆ ಇದು, ಆದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಲೋಕಲ್ ಜೋಳ ತೊಗೊಂಡ್ರೆ ನಮಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಇದು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ರೊಟ್ಟಿ ಎಲ್ಲ ಚಪಾತಿ ಥರ ಇರುತ್ತೆ, ಅಷ್ಟು ನೀಟಾಗಿ ಉಜ್ಬೋದು. ಮಾಡೋಕ್ಕೆ ಬರದೇ ಇರೋರು ಕೂಡ ರೊಟ್ಟಿಯನ್ನು ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ರಾಗಿ ಕೂಡ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕೆಂಪುಗಿದೆ. ಇಲ್ಲೆಲ್ಲ ತೊಗೊಂಡ್ರೆ ಸ್ವಲ್ಪ ಕಪ್ಪು ಇರುತ್ತೆ. ಆಮೇಲೆ ಕ್ಲೀನ್ ಮಾಡಿಸೋದು ತುಂಬಾ ಕಷ್ಟ. ಇದು ಎಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ, ತುಂಬಾ ನೀಟಾಗಿರುತ್ತೆ. ಹಾಗೆ ಶೇಂಗಾ, ಕಡಲೆಕಾಯಿ ಬೀಜ, ಇದು ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮೇಲೆ ಯೂಸ್ ಮಾಡೋದಕ್ಕೋಸ್ಕರ ಪ್ಯಾಕೆಟ್ಸೇ ತರ್ತೀನಿ ನಾನು. ಯಾಕಂದರೆ ಇದೆಲ್ಲ ತುಂಬ ನೀಟ್ ಮಾಡಿ ಕ್ಲೀನ್ ಮಾಡಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ, ಚೆನ್ನಾಗಿರುತ್ತೆ ಇದು ಕೂಡ. ಹಾಗಾಗಿ ಇದನ್ನು ತಗೋತೀನಿ. ಪೌಡರ್ ಮಾಡೋಕ್ಕೆ ಅದಕ್ಕೆಲ್ಲ ಸಪ್ರೇಟಾಗಿರೋಂಥ ಶೇಂಗಾನೇ ತಗೋತೀನಿ ನಾನು. ಅದು ಪರವಾಗಿಲ್ಲ, ನಡೀತದೆ. ಶೇಂಗಾ ಪುಡಿ ಮಾಡೋದಕ್ಕೆ, ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಡೀತದೆ. ಇದು ಮಾತ್ರ ಪುಳಿಯೋಗರೆ, ಚಿತ್ರಾನ್ನ ಇಂಥದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಅಂತ ತರ್ತೀನಿ. ಮತ್ತು ನಾರ್ಮಲಾಗಿ ಸಾಸಿವೆ ಪ್ಯಾಕೆಟ್ ಎಲ್ಲನೂ ನಾವು ಡಿಮಾರ್ಟ್ ಅವ್ರು ಏನು ಪ್ಯಾಕೆಟ್ ಮಾಡಿರ್ತಾರಲ್ವ ಅದನ್ನೇ ತಗೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ರೆಡ್ ಲೇಬಲ್ ಟೀ ಪೌಡರ್ 1 ಕೆ ಜಿದು 540 ರೂಪಾಯಿನೇ ಬಿದ್ದಿದೆ ನಮಗೆ. ಇಲ್ಲೆಲ್ಲ ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡ್ರೇ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಂಗಾಗ್ಬಿಟ್ಟು ನಾನು ಎಲ್ಲನೂ ಡಿಮಾರ್ಟಲ್ಲೇ ಪರ್ಚೇಸ್ ಮಾಡ್ತೀನಿ. ಹಾಗೆ ಇದು ದೋಸೆ ಅಕ್ಕಿ ತಂದಿದ್ದೀನಿ. ಹಾಗೆ ಅವಲಕ್ಕಿ ಮತ್ತು ಸಕ್ಕರೆ ಮತ್ತು ಜಜ್ಜರಿ ಬೆಲ್ಲ ಕೂಡ ತಂದಿದ್ದೀನಿ. ಹಾಗೆ ಬಾಂಬೆ ರವೆ, ಇಷ್ಟೆಲ್ಲ ಐಟಮ್ಸ್ ತಂದಿದ್ದೀನಿ. ಹಾಗೆ ಕಡಲೆಬೇಳೆ, ತೊಗರಿಬೇಳೆ ಪ್ರೀಮಿಯಮ್ ಬೇಳೆನೇ ಅಲ್ಲಿ 120 ರೂಪೀಸ್ ಬೀಳುತ್ತೆ. ಇಲ್ಲೆಲ್ಲ 130, 140 ಕೊಡ್ತಾರೆ. ಅಲ್ಲಿ ಚೆನ್ನಾಗಿರೋ ಬೇಳೆನೇ ಅಷ್ಟೇ ಕೊಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ನಾರ್ಮಲಾಗಿರೋ ಬೇಳೆನೇ 130 ರೂಪೀಸ್, 135 ರೂಪೀಸ್ಗೆ ಕೊಡ್ತಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಊದುಬತ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಯಾವಾಗಲೂ ಇದನ್ನೇ ತರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಬ್ರಷ್ ನಮ್ಗೆ ಯಾವ ಬೇಕೋ ಅವನ್ನ ತೊಗೊಂಡು ಬರ್ತೀವಿ ನಾವು. ನಮಗೆ ಇದು ಒಂದು 2, 3, 4 ತಿಂಗಳವರೆಗೂ ಆಗುತ್ತೆ. ಹಂಗಾಗಿ ಅದೇ ಜಾಸ್ತಿನೇ ತಂದ್ಕೊತೀವಿ. ಇನ್ನು ಗಾರ್ಬೇಜ್ ಕವರ್ಸು, ಇಲ್ಲಿ ಎಲ್ಲ ಬರೀ ಬ್ಲ್ಯಾಕ್ ಕವರೇ ಸಿಗುತ್ತೆ. ಬ್ಲ್ಯಾಕ್ ಕವರ್ ಅಷ್ಟು ಚೆನ್ನಾಗೂ ಇರಲ್ಲ. ಹಾಗಾಗ್ಬಿಟ್ಟು ನಾನು ಗಾರ್ಬೇಜ್ ಕವರ್ ಕೂಡ ಅಲ್ಲೇ ತೊಗೊಂಡು ಬರ್ತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಫ್ರೀಡಮ್ ಆಯಿಲ್ ಅಲ್ಲಿ 150 ರೂಪೀಸ್ ಬಿದ್ದಿದೆ. ನೆನ್ನೆ ತೊಗೊಂಡು ಬಂದಿದ್ದೀನಿ ನಾನು. ಇಲ್ಲೆಲ್ಲ 170 ರೂಪೀಸ್ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಪ್ಯಾಕೆಟ್ಗೆ ನಮಗೆ 20 ರೂಪೀಸ್ ಉಳಿಯುತ್ತೆ. ಅಂದರೆ ನಮ್ಮ ಮನೆಗೆ 2-3 ತಿಂಗಳಿಗೆ ಆಗೋಷ್ಟು ತೊಗೊಂಡು ಬಂದಿರ್ತೀವಲ್ವ, ಇದರಲ್ಲೇ ನಮಗೆ ಒಂದು 200, 250, 300 ರೂಪಾಯಿ ಉಳಿತದೆ. ಹಾಗಾಗಿ ರಂಗೋಲಿ ಪೌಡರು ಮತ್ತು ಇದೆಲ್ಲ ಡಿಶ್ ವಾಶ್ ಬಾರ್ಸು, ಇದು ಇಲ್ಲಿ ಕೂಡ 10 ರೂಪಾಯಿನೇ ಸಿಗುತ್ತೆ. ನಾವು ಅಲ್ಲಿ ಹೋಗಿದ್ದೀವಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಅಲ್ಲೇ ತೊಗೊಂಡು ಬಂದಿದ್ದೀನಿ ನಾನು. ಮಕ್ಕಳಿಗೆ ನ್ಯಾಪ್ಕಿನ್ಸು, ಹಾಗೆ ಸಂತೂರ್ ಸೋಪ್ಸು ಪ್ಯಾಕೆಟ್ಸೇ ತೊಗೊಂಡು ಬಂದುಬಿಡ್ತೀನಿ. ಇನ್ನು ಆಚಿ ಸ್ವಸ್ತಿಕ್ ಅವ್ರದ ಮ್ಯಾಂಗೋ ಪಿಕ್ಕಲು, ಇದು ಕೂಡ ಬರೀ 130 ರೂಪೀಸ್ಗೆ ಸಿಗುತ್ತೆ. ಇಲ್ಲಿ ಎಲ್ಲ ತುಂಬಾ ಕಾಸ್ಟ್ಲಿ. ಒಂದು ಚಿಕ್ಕ ಡಬ್ಬಿ ತೊಗೊಂಡ್ರೆ 140 ರೂಪೀಸ್ ಹೇಳ್ತಾರೆ. ಇನ್ನು ಆಶೀರ್ವಾದ ಆಟ ಇದನ್ನೇ ತರೋದು. ಇದು ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿಗೆಲ್ಲ. ಹಾಗಾಗಿ ನಾವು ಇದನ್ನೇ ತೊಗೊಂಡು ಬರ್ತೀವಿ. ಇಷ್ಟೆಲ್ಲ ಐಟಮ್ಸ್ ತಂದಿದ್ದೀನಿ. ಮತ್ತು ಪೇಪರ್ ಪ್ಲೇಟ್ಸ್, ಇಲ್ಲೆಲ್ಲ ಕ್ವಾಲಿಟಿನೂ ಚೆನ್ನಾಗಿರಲ್ಲ. ನಾರ್ಮಲಾಗಿ ತುಂಬಾ ರೇಟ್ ಆಗ್ತಾರೆ. ಒಂದು ಚಿಕ್ಕ ತೊಗೊಂಡ್ರೆ 20 ರೂಪೀಸ್ ಅಂತಾರೆ, ಬಟ್ ಅದರಲ್ಲಿ ಒಂದು 20 ಪೀಸ್ ಕೂಡ ಇರಲ್ಲ. ಇದರಲ್ಲಿ ತುಂಬ 100 ಪೀಸ್ ಮೇಲೇ ಇದೆ. 99 ರೂಪೀಸ್ಗೆ ಕೊಟ್ಟಿದ್ದಾರೆ. ಹಾಗೆ ದೀಪಕ್ಕೆ ಯೂಸ್ ಮಾಡೋವಂಥ ದೀಪಮ್ ಆಯಿಲ್ ಕೂಡ ತೊಗೊಂಡು ಬಂದಿದ್ದೀನಿ ನಾನು. ಹಾಗೆ ಸರ್ಫ್ ಎಕ್ಸೆಲ್ಲು, ಇದು ಫ್ರಂಟ್ ಲೋಡ್ದು. ಇದು 4 ಲೀಟ್ರದ್ದು ಯಾವಾಗಲೂ ತೊಗೊಂಡು ಬರ್ತೀವಿ ನಾವು. ಇಲ್ಲಿ ಚಿಕ್ಕದು 1 ಲೀಟ್ರ್ ತೊಗೊಂಡ್ರೆ 210 ರೂಪೀಸ್ ಹಾಗೆ ಬೀಳ್ತದೆ. ಹಾಗಾಗಿ ನಾನು ಅದನ್ನೇ ತೊಗೊಂಡು ಬರೋದು. ಇನ್ನು ಮನೆಗಳಲ್ಲಿ ಯಾರಾದರೂ ಬಂದಾಗ ಮಾಡಿದಾಗ ಬೊವೆಲ್ಸ್ಗಳು, ಪೇಪರ್ ಬೊವೆಲ್ಸ್, ಇದು ಯೂಸ್ ಮಾಡಿ ಹಾಗೆ ಬಿಸಾಕ್ಬಿಡ್ಬೋದು. ಇದು ಬರೀ 45 ರೂಪೀಸ್ಗೆ ಇಷ್ಟೊಂದು ಸಿಗ್ತಾಯಿದೆ. ನೋಡಿ ಫ್ರೆಂಡ್ಸ್, ನಾನು ಇಷ್ಟೊಂದು ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಟೋಟಲಾಗಿ ಇದರ ಅಮೌಂಟು ನನಗೆ 7,170 ರೂಪಾಯಿ ಆಗಿದೆ. ಆದರೆ ಸೇವಿಂಗ್ಸ್ ನೋಡಿ ಇಲ್ಲಿ ನನಗೆ ಸೇವ್ ಎಷ್ಟಾಗಿದೆ ಅಂತ. ಸಾರಿ, ನಾನು ಇನ್ನೊಂದು ಬಿಲ್ ತೊಗೊಂಡ್ಬಿಟ್ಟೆ. ನೋಡಿ, 8,147 ರೂಪಾಯಿ ನಂದು ಟೋಟಲ್ ಇಷ್ಟೆಲ್ಲ ಐಟಮ್ಗೆ ಆಗಿದೆ. ಆದರೆ ಸೇವಿಂಗ್ಸ್ ನೋಡಿ 1,983 ರೂಪಾಯಿ. ಇಷ್ಟೊಂದು ಸೇವಿಂಗ್ಸ್ ಆಗಿದೆ. ಅಂದರೆ ಹೆಚ್ಚು ಕಡಿಮೆ 2,000 ರೂಪಾಯಿ ಸೇವಿಂಗ್ಸ್ ಆಗಿದೆ. ನಾವು 8,000 ರೂಪಾಯಿ ರೇಷನ್ ತೊಗೊಂಡ್ರೆ 2,000 ರೂಪಾಯಿ ಸೇವ್ ಆಗುತ್ತೆ ಅನ್ನೋದಾದರೆ ನಾವು ಯಾಕೆ ಡಿಮಾರ್ಟಲ್ಲೇ ತೊಗೋಬಾರ್ದು? ನಮ್ಮಂಥ ಮಧ್ಯಮ ವರ್ಗದವರಿಗೆ ಡಿಮಾರ್ಟ್ ಅನ್ನೋದು ತುಂಬಾ ಅನುಕೂಲವಾಗಿದೆ. ಪ್ರತಿಯೊಬ್ಬರೂ ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ 2,000 ಗಟ್ಟಲೆ ಇಲ್ಲಿ ಕಳ್ಕೊತೀವಿ ಅಂತಂದರೆ ಬರೀ ಒಂದು ರೇಷನ್ಗೆ 2,000 ಅಂದರೆ ಇನ್ನು ಬೇರೆ ಐಟಮ್ಸ್ ಕೂಡ ಎಲ್ಲನೂ ಸಿಗುತ್ತೆ. ಅಲ್ಲಿ ಕಿಚನ್ ಐಟಮ್ಸ್ ಸಿಗುತ್ತೆ, ಬಟ್ಟೆಗಳು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಎಲ್ಲನೂ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಮಗೆ ತುಂಬಾ ಸೇವ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.